ಸೊ ನಮ್ಮ ಶಿವಣ್ಣ, ಉಪೇಂದ್ರ ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರ ಹೊಸ ಚಿತ್ರ 45 ಸಿನಿಮಾದಿಂದ ಟ್ರೈಲರ್ ರಿಲೀಸ್ ಆಗೈತೆ. ಸೊ ಟ್ರೈಲರ್ ನೋಡಿದ್ಮೇಲಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ಗುರು. ಲೈಕ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಕ್ ಈ ರೇಂಜಿಗಿರುತ್ತಾ ಟ್ರೈಲರು ಅಂತ. ನಾನಂತೂ ಲೈಕ್ ಬ್ಲೋನ್ ಔಟ್, ಎಸ್ಪೆಷಲಿ ಫಾರ್ ದಟ್ ಲಾಸ್ಟ್ ಬಿಟ್. ಸೊ ಟ್ರೈಲರ್ ಸಖತ್ತಾಗಿತ್ತು. ನೌ ಲೆಟ್ಸ್ ರಿಯಾಕ್ಟ್. ಮ್ಯೂಸಿಕ್ ಆನ್, ಆನಂದ್ ಆಡಿಯೋ, SP ಸೂರಜ್ ಪ್ರೊಡಕ್ಷನ್. ಅಲ್ಲಿ ಗೋರಿ ನೋಡ್ತಿದ್ಯಲ್ಲ, ಆ ಗೋರಿ ಮಧ್ಯ ಮನುಷ್ಯ ಹುಟ್ಟಿದ ದಿನಾಂಕ, ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್, ಸಾಯೋ ದಿನಾಂಕ, ರಿಯಲ್ ಸ್ಟಾರ್ ಉಪೇಂದ್ರ. ಸೊ ಆ ಮನುಷ್ಯ ಗೋರಿ ಇರುತ್ತಲ್ಲ, ಲೈಕ್ ಡೈಲಾಗ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಲೈಕ್ ಉಪೇಂದ್ರ ವಾಯ್ಸ್ ಓವರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಮನುಷ್ಯ ಗೋರಿ ಇರುತ್ತಲ್ವ, ಆ ಗೋರಿ ಮೇಲೆ ಲೈಕ್ ಮನುಷ್ಯ ಹುಟ್ಟಿದ ದಿನಾಂಕ ಮತ್ತು ಸಾಯೋ ದಿನಾಂಕ ಎರಡೂ ಇರುತ್ತೆ. ಮಧ್ಯದಲ್ಲಿ ಡ್ಯಾಶ್ ಅಂತ ಕೊಟ್ಟವ್ರೆ. ಲೈಕ್ ಇಟ್ಸ್ ಸಮಥಿಂಗ್ ಏನೋ ಒಂದೈತೆ ಆ ಡ್ಯಾಶಲ್ಲಿ. ಏನು ಡ್ಯಾಶ್ ಅಂತ ಅರ್ಥ ಆಗಲಿಲ್ಲ. ಸೊ ಸಮಥಿಂಗ್ ಇದ್ದೇ ಇರುತ್ತೆ, ನೋಡೋಣ. ರಾಜ್ ಬಿ ಶೆಟ್ಟಿ. ಸಣ್ಣ ಡ್ಯಾಶ್ ಮನುಷ್ಯನ ಇಡೀ ಜೀವನ. ಆ ಡ್ಯಾಶಲ್ಲಿರುವ ಸಣ್ಣ ಗ್ಯಾಪೇ ಇಡೀ ಮನುಷ್ಯನ ಜೀವನ. ಈ ಶಾರ್ಟ್ ಲೈಕ್ ಆರ್ಮಿನ ಸೈನ್ಯನ ಏನೋ ಲೈಕ್ ಬರ್ತಾ ಇರುತ್ತೆ, ಬಟ್ ಅದು ತ್ರಿಶೂಲ ಫಾರ್ಮೇಷನ್ ಆಗಿ ಬರೋದು ಸಖತ್ತಾಗಿತ್ತು. ಗುರು KGF ಮಿಕ್ಸ್ ಆಫ್ ವೆಪನ್ಸ್ ಕ್ರಿಯೇಟ್ ಮಾಡ್ತಾರೆ. ತ್ರಿಶೂಲದ ವೆಪನ್ ಡಿಸೈನ್ ಸಖತ್ತಾಗಿತ್ತು. ಉಪ್ಪಿ ಬಾಸ್, ಐ ಮೂಮೆಂಟ್, ಶಿವಣ್ಣ ಇದ್ದಲ್ಲ ಸ್ವ್ಯಾಗ್ ಅಂದ್ರೆ. ರಾಜ್ ಬಿ ಶೆಟ್ಟಿ. ನನ್ನ ಕಷ್ಟ ನಂಗೆ ಆಗಿದೆ. ಇನ್ನ ಸೊನ್ನ ತಿರುಪಿ ಸೊನ್ನ. ಏನು ಗುರು ಇದು YMD4 ಏನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡೋರು ಇವರು. ಎಲ್ಲಂದ್ರಲ್ಲಿ ಕಾರ್ ಪಾರ್ಕ್ ಮಾಡಿದ್ರೆ ಇದೇ ಗತಿ ಅವ್ರಿಗೆ. ಉಪ್ಪಿ ಬಾಸ್ ಲುಕ್ಸ್, ಶಿವಣ್ಣ. ಏನು ಗುರು ವೆಪನ್ಸ್ ಅದು, ಲೈಕ್ ಆ ವೆಪನ್ಸ್ ನೋಡಿ ಗುರು ಏನು ಕ್ರೇಜಿಯಾಗಿ ಡಿಸೈನ್ ಮಾಡೋರೆ. ಆ್ಯಂಡ್ ಸೆಂಟ್ರಲ್ ಲೈಕ್ ದೇರ್ ವಾಸ್ ಅ ಶಾರ್ಟ್ ಆಫ್ ಲೈಕ್ ನಂದಿದು ಲೈಕ್ ಅಲ್ಲಿ ಕೆಳಗಡೆ ಬ್ಲಡ್ ಲೈಕ್ ಸಮಥಿಂಗ್ ಏನೋ ಇತ್ತು. ಸೊ ಇಟ್ ಶೋ ಸಮಥಿಂಗ್ ಡಿಫ್ರೆಂಟ್, ಲೈಕ್ ಪ್ಯಾರಲಲ್ ಯೂನಿವರ್ಸ, ಲೈಕ್ ಸಮಥಿಂಗ್ ಇಸ್ ದೇರ್ ಈ ಸಿನಿಮಾದಲ್ಲಿ. ಒಟ್ಟಾಗಿ ಏನೋ ದೊಡ್ಡದಾಗಿ ಕ್ರಿಯೇಟ್ ಮಾಡೋರೆ ಗುರು ನಮ್ಮ ಅರ್ಜುನ್ ಜನ್ಯ ಅವರು. ಈ ಫೇಸ್ ಟು ಫೇಸ್ ಆಫ್ ಸೀನ್ ಲೈಕ್ ಟೀಸರಲ್ಲಿ ಬಂತಲ್ವಾ, ಓಂ ಸಿನಿಮಾದ ಹೀರೋ ನಾನು, ಗೊತ್ತು ಆ ಸಿನಿಮಾದ ಡೈರೆಕ್ಟರ್ ನಾನು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ದಟ್ ಫೇಸ್ ಟು ಫೇಸ್ ಸೀನ್. 2 ಬಿಗ್ ಲೆಜೆಂಡ್ಸ್, ಉಪೇಂದ್ರ ಅವರು ಆ್ಯಂಡ್ ಶಿವಣ್ಣ ಅವರು. ಲೈಕ್ ಅವರಿಬ್ಬರು ಫೇಸ್ ಟು ಫೇಸ್ ಅಂದರೆ ಯಾವ ಲೆವೆಲಲ್ಲಿ ಇರುತ್ತೆ ಅಂದರೆ ಅದಕ್ಕೆ ತಕ್ಕಂಗೆ ಎಲಿವೇಶನು, ಡೈಲಾಗ್ಸು, ಮ್ಯೂಸಿಕ್ ಎಲ್ಲ ಕರೆಕ್ಟಾಗಿ ಬಿತ್ತೋ ಆ ಸೀನ್ಗೆ ಥಿಯೇಟ್ರಲ್ಲಿ ಯಾರೂ ಕೂತ್ಕೊಳ್ಳಲ್ಲ ಗುರು. ಬೆಸ್ಟ್ ಆಫ್ ಲಕ್. 45 ಇವಾಗ ಬರುತ್ತೆ ನೋಡಿ. ಸಾರಿ ಇದಲ್ಲ ಇನ್ನೊಂದು. ಯಾರು ನೀವು? ಎಂತ ಬೇಕು? ನೋಟ ಚಂದ. ಈ ಶಾರ್ಟ್ ಗುರು, ಇಡೀ ಟ್ರೈಲರ್ ಒಂದು ಲೆವೆಲ್ ಅಂದರೆ ಶಿವಣ್ಣ ಅವ್ರ ಲೇಡಿ ಗೆಟಪ್ಪಲ್ಲಿ ಬಂದಿರೋದು ಮಾತ್ರ ಇಟ್ ವಾಸ್ ಜಸ್ಟ್ ನೆಕ್ಸ್ಟ್ ಲೆವೆಲ್. ಲೈಕ್ ಶಿವಣ್ಣನ ಅವತಾರದಲ್ಲಿ ನೋಡಿದ್ಮೇಲೆ ಲೈಕ್ ಐ ಫೆಲ್ಟ್ ಲೈಕ್ ವಾವ್, ಏನು ಗುರು ಅದು ಏನು ಡಿಸೈನ್ ಮಾಡೋರು ನಮ್ಗೆ ಗೊತ್ತಿಲ್ಲ. ಲೈಕ್ ಡೈರೆಕ್ಟರ್ ಏನು ಡಿಸೈನ್ ಮಾಡೋರು, ಲೈಕ್ ಕತೆ, ಸ್ಟೋರಿ, ಸ್ಕ್ರೀನ್ ಪ್ಲೇ ಏನೂ ಗೊತ್ತಿಲ್ಲ. ಬಟ್ ಟ್ರೈಲರ್ ಕಟ್ ಮಾತ್ರ ಸಖತ್ತಾಗಿತ್ತು. ಲೈಕ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಲೈಕ್ ನೆಕ್ಸ್ಟ್ ಲೆವೆಲ್ ಹೈ ಕೊಟ್ಟಿರುವಂಥ ಟ್ರೈಲರ್ ಇದೆ. ಎಸ್ಪೆಷಲಿ ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಹೈ ಕೊಡ್ತೀವಿ. ಎಸ್ಪೆಷಲಿ ಶಿವಣ್ಣನವರ ಲಾಸ್ಟ್ ಬಿಟ್ಟು ಸಖತ್ತಾಗಿದ್ದರು. ಲೈಕ್ ಕರುನಾಡ ಚಕ್ರವರ್ತಿ ನಮ್ಮ ಶಿವಣ್ಣ ಅಲ್ಲಿ ಗೆಟಪ್ಪಲ್ಲಿ ನೋಡಿದ ತಕ್ಷಣ ಒಂಥರ
ಮಾತೇ ಬರ್ತಿಲ್ಲ ಗುರು. ಐ ವಾಸ್ ಕಂಪ್ಲೀಟ್ಲಿ ಬ್ಲೋನ್ ಔಟ್ ಫಾರ್ ದಟ್ ಶಾರ್ಟ್, ಎಸ್ಪೆಷಲಿ ದಟ್ ಶಾರ್ಟ್. ಸೊ ಐ ಆಮ್ ಡೆಫಿನೆಟ್ಲಿ ಸೀಟೆಡ್ ಫಾರ್ ದಿಸ್. ಲೈಕ್ ಸ್ಟೋರಿ ಏನಿರುತ್ತೋ ಗೊತ್ತಿಲ್ಲ, ಬಟ್ ಪಕ್ಕಾ ಅರ್ಜುನ್ ಜನ್ಯ ಅವರು ಏನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡೋರೆ. ಆ ಡ್ರ್ಯಾಗನ್ ಒಂದು ಟೆಂಪ್ಲೇಟ್ ಬರುತ್ತೆ, ಲೈಕ್ ಮೀಮ್ಸಲ್ಲಿ ಒಂದು ಡ್ರ್ಯಾಗನ್ ಟೆಂಪ್ಲೇಟ್ ಬರುತ್ತೆ. ಸೊ ನಾನು ಟೀಸರ್ ನೋಡಿದ್ಮೇಲೆ ಆ ಡ್ರ್ಯಾಗನ್ ಟೆಂಪ್ಲೇಟ್ನ ಶಿವಣ್ಣ, ಉಪ್ಪಿ ಬಾಸ್ ಆ್ಯಂಡ್ ರಾಜ್ ಬಿ ಶೆಟ್ಟಿ, ಲೈಕ್ 3 ಗ್ರೇಟ್ ಪರ್ಫಾರ್ಮರ್ಸ್ ಒಂದೇ ಸಿನಿಮಾದಲ್ಲಿ ಬರ್ತವ್ರೆ ಅಂತ ಐ ವಾಸ್ ಎಕ್ಸೈಟೆಡ್. ಬಟ್ ಟ್ರೈಲರ್ ನೋಡಿದ್ಮೇಲೆ ಈ 3 ಡ್ರ್ಯಾಗನ್ಸ್ ಪಕ್ಕದಲ್ಲಿ ಇನ್ನೊಂದು ಡ್ರ್ಯಾಗನ್ ಐತೆ. ಆ ಡ್ರ್ಯಾಗನ್ನೇ ಅರ್ಜುನ್ ಜನ್ಯ ಅವರು. ಏನು ತೆಗ್ದವ್ರು ಗುರು. ಲೈಕ್ ಅವ್ರದ್ದು ಡೆಬ್ಯೂಟೆಂಟ್, ಲೈಕ್ ಫಸ್ಟ್ ಡೈರೆಕ್ಷನ್ ಮೂವಿ ಇದು. ಲೈಕ್ ಈಸ್ ಅ ಮ್ಯೂಸಿಕ್ ಡೈರೆಕ್ಟರ್. ಅವ್ರದ್ದು ಫಸ್ಟ್ ಡೆಬ್ಯೂಟೆಂಟ್ ಮೂವಿ ಇದು. ಲೈಕ್ ಈ ರೇಂಜಿಗೆ ಬರ್ದವ್ರು ಅಂದರೆ ಲೈಕ್ ಕತೆ ಡಿಫ್ರೆಂಟ್ ಆಗೈತೆ, ಟ್ರೈಲರ್ ಕಟ್ ಡಿಫ್ರೆಂಟ್ ಆಗೈತೆ. ಸೊ ಟೀಸರ್, ಟ್ರೈಲರ್, ಸಾಂಗ್ಸ್, ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಂದು ಹೊಸ ಸಿನಿಮಾ, ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್, ಒಂದು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತಿದ್ದೆ ಈ ಟ್ರೈಲರ್ ನೋಡ್ತಿದ್ರೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಮ್ಮ ಉಪ್ಪಿ ಬಾಸ್ ಜಲ ಕೂಡ ಇತ್ತು. ಲೈಕ್ ಗೋರಿ ಮೇಲೆ ಲೈಕ್ ಡೇಟ್ ಆಫ್ ಬರ್ತ್ ಮತ್ತು ಡೇಟ್ ಆಫ್ ಡೆತ್ ಎರಡು ಬಂದಿರುತ್ತೆ. ಆ ಎರಡು ಡ್ಯಾಶ್ ಮಧ್ಯೆ ಸಾಗುವುದೇ, ಲೈಕ್ ಇರುವುದೇ ಚಿಕ್ಕ ಗ್ಯಾಪ್ ಇರುವುದೇ ಜೀವನ ಎಂಬುದು. ನಮ್ಮ ಶಿವಣ್ಣ ಅವರು ಲಾರ್ಡ್ ಶಿವ ಶೇಡ್ಸ್ ಇರುತ್ತೆ ಕ್ಯಾರೆಕ್ಟ್ರಲ್ಲಿ. ಆ್ಯಂಡ್ ನಮ್ಮ ಉಪ್ಪೆ ಬಾಸಲ್ಲಿ ಯಮಧರ್ಮರಾಜ ಶೇಡ್ಸ್ ಇರುತ್ತೆ. ಲೈಕ್ ಅವೆಲ್ಲ ಕೇಳಿದಾಗ ಟ್ರೈಲರ್ ನೋಡಿದ್ಮೇಲೆ ಐ ಥಿಂಕ್ ಇಟ್ಸ್ ಸಿಮಿಲರ್. ಬಟ್ ಒನ್ ಥಿಂಗ್ ಇಸ್ ಕ್ಲಿಯರ್, ಉಪೇಂದ್ರ ಅವರು ಆ್ಯಂಡ್ ಶಿವರಾಜ್ ಕುಮಾರ್ ಅವರಿಬ್ಬರು ದೇ ಆರ್ ನಾಟ್ ಹ್ಯೂಮನ್ಸ್. ಒನ್ ಥಿಂಗ್ ಇಸ್ ದಟ್ ಒನ್ ಈಸ್ ವೆರಿ ಕ್ಲಿಯರ್. ಬಿಕಾಸ್ ಲೈಕ್ ಶಿವಣ್ಣ ಅವರು ಆ ಇಯರ್ಫೋನ್ ತೊಗೊಂಡು ಹಿಂಗೆ ಇದ್ದಾಗ ಲೈಕ್ ಇಟ್ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್, ಓಕೆವಾ. ಆ್ಯಂಡ್ ನಮ್ಮ ಉಪ್ಪಿ ಬಾಸ್ ಕೂಡ ಲೈಕ್ ಆ ಬೈಕಲ್ಲಿ ಬರೋದು ಎಲ್ಲ ಒಂಥರ ಡಿಫ್ರೆಂಟ್ ಆಗೈತೆ. ಸೊ ಡೆಫಿನೆಟ್ಲಿ ದೇ ಬೋತ್ ಆರ್ ನಾಟ್ ಹ್ಯೂಮನ್ಸ್. ಸೊ ಸ್ಟೋರೀಸ್ ಸುತ್ತಮುತ್ತ ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಮೇಲೇ ಎಲ್ಲ ಸ್ಟೋರಿ ರಿವಾಲ್ವ್ ಆಗ್ತಿರುತ್ತೆ ಅಂತ ಕಾಣಿಸ್ತೈತೆ. ನನಗೆ ಮಾತ್ರ ಶಿವಣ್ಣ ಅವ್ರ ಲುಕ್ಸ್ ಸಖತ್ತಾಗಿ ಇಷ್ಟ ಆಯ್ತು ಗುರು. ತುಂಬ ದಿನ ಆದಮೇಲೆ ಲೈಕ್ ಮಸ್ತಾಗವರು ಶಿವಣ್ಣ, ಲೈಕ್ ಆ ಲುಕ್ಸಲ್ಲಿ. ಆ್ಯಂಡ್ ಉಪ್ಪಿ ಬಾಸ್ ಕೂಡ ಲೈಕ್ ಅವ್ರು ಕೊಡೋ ಎಕ್ಸ್ಪ್ರೆಷನ್ಸು, ಅವ್ರು ಕೊಡೋ ಒಂಥರ ವಿಲನಿಸಮ್ ಪೀಕ್ಸ್ ಆಗೈತೆ ಲೈಕ್ ಆ ಟ್ರೈಲರಲ್ಲಿ. ಡೆಬ್ಯೂಟೆಂಟ್ ನಮ್ಮ ಅರ್ಜುನ್ ಜನ್ಯ ಸರ್ ಅವರು ತುಂಬ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡೋರೆ. ಸೊ ಐ ಆಮ್ ಈಗರ್ಲಿ ವೇಟಿಂಗ್ ಟು ವಿಟ್ನೆಸ್ ದಿಸ್ ಮೂವಿ ಆನ್ December 24th ಅಲ್ಲ ರಿಲೀಸ್. ಎಸ್, ವರ್ಲ್ಡ್ ವೈಡ್ ರಿಲೀಸ್ ಆನ್ 25th December. So I am eagerly waiting to witness this movie on December 25th. ಸೊ ನೋಡೋಣ ಯಾವ ಲೆವೆಲ್ಗೆ ನಮ್ಮ ಅರ್ಜುನ್ ಜನ್ಯ ಅವರು 3 ಡ್ರ್ಯಾಗನ್ಸ್, ಐ ಲವ್ ಟು ಕಾಲ್ ದೆಮ್ ಆಸ್ ಡ್ರ್ಯಾಗನ್ಸ್, ಉಪ್ಪಿ ಬಾಸ್, ಶಿವಣ್ಣ, ರಾಜ್ ಬಿ ಶೆಟ್ಟಿ. ಸೊ ಆ 3 ಡ್ರ್ಯಾಗನ್ಸ್ನ ಯಾವ ಲೆವೆಲ್ಗೆ ಯೂಟಿಲೈಸ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅವರಿಂದ ಕೊಡ್ತಾರೆ ಅಂತ ನಾನು ನಂಬ್ತಿದ್ದೀನಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್.